ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಂದ್ರೆ ನಿನ್ನೆ ನೈಟ್ ಯಾವ ರೀತಿ ಜೈಶ್ ಅವರು ಹಾನರ್ ಸೆಕ್ರೆಟರಿ ಆದಂತ BCCI ಹಾನರ್ ಸೆಕ್ರೆಟರಿ ಆದಂತ ಜೈಶ್ ಅವರು ಇಂಡಿಯಾ ಹಾಗೂ ಬಾಂಗ್ಲಾದೇಶ್ಗೆ T20 ಮ್ಯಾಚ್ ಸೀರೀಸ್ ಏನು ಬರ್ತಿದೆ, ಏನು 1-2ನೇ ತಾರೀಕಿನ ಏನು ಸ್ಟಾರ್ಟ್ ಆಗ್ತಿದೆ, ಅದಕ್ಕೆ ಯಾವ ರೀತಿ ಸ್ಕ್ವಾಡ್ ನ 15 ಮೆಂಬರ್ಸ್ ಸ್ಕ್ವಾಡ್ ಯಂಗ್ ಅಂಡ್ ಎನರ್ಜಿಟಿಕ್, ಯಾವ ರೀತಿ ಯಂಗ್ಸ್ಟರ್ಸ್ ಗಳೇ ಇರುವಂತ ಟೀಮ್ ನ 15 ಮೆಂಬರ್ಸ್ ಸ್ಕ್ವಾಡ್ ನ ಯಾವ ರೀತಿ ಮಾಡಿದೆ ಹಾಗೂ ಯಾವ್ಯಾವ ರೀತಿ ಮೂವ್ಗಳನ್ನ ಮಾಡ್ತಾ ಇದೆ ಜೈಶ್ ಅವರು, ಯಾವ ರೀತಿ ಮೊದಲಿಗೆ ICC ಪ್ರೆಸಿಡೆಂಟ್ ಆಗೋಕ್ಕಿಂತ ಮೊದಲಿಗೆ BCCI ಸೆಕ್ರೆಟರಿ ಆದಂತ ಜೈಶ್ ಅವರು ಯಾವ್ಯಾವ ರೀತಿ ಹೊಸ ಹೊಸ ಮೂವ್ಗಳನ್ನ ತರ್ತಿದ್ದಾರೆ ಹಾಗೂ ಯಂಗ್ ಟೀಮ್ ಯಾವ ರೀತಿ ಇದೆ ಅಂತೆಲ್ಲ ನಿಮ್ ಮುಂದೆ ಇಂಡಿಯಾ ಹಾಗೂ ಬಾಂಗ್ಲಾದೇಶನ T20 ಸೀರೀಸ್ಗೆ ಸ್ಕ್ವಾಡ್ ಹೊಸದಾಗಿ ಪ್ರಕಟವಾಗಿದೆ. ಅದೆಲ್ಲ ನಿಮ್ ಮುಂದೆ ಹೇಳಿಕೆ ಈ ವಿಡಿಯೋ ಮಾಡ್ತಾ ಇರೋದು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಇನ್ನು ಹೆಚ್ಚಿನ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದ ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ಬಂದ್ಬಿಡೋಣ. ಮೊದಲಿಗೆ ಯಾವ ರೀತಿ ಸ್ಕ್ವಾಡ್ ಇದೆ ಅಂತ ಹೇಳ್ತಾ, ಮೊದಲಿಗೆ ಅಂದ್ರೆ ಇಲ್ಲಿ ಫುಲ್ ಟೈಮ್ ಕ್ಯಾಪ್ಟನ್ ಆಗಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಇದ್ರು ಕೂಡ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಯಾವುದೇ ರೀತಿಯ ಕ್ಯಾಪ್ಟನ್ಸಿ ಕೊಡದೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವ್ರನ್ನ ನಂಬರ್ 1 ನಂಬರ್ 2 T20 ಬ್ಯಾಟ್ಸ್ಮನ್ ಆದಂತ ಸೂರ್ಯಕುಮಾರ್ ಯಾದವ್ ಅವರಿಗೆ ಫುಲ್ ಟೈಮ್ ಕ್ಯಾಪ್ಟನ್ಸಿ ಕೊಡ್ತಿರೋದು. ಅಂದ್ರೆ 2026 ಬರುವಂತ 2026 T20 ವರ್ಲ್ಡ್ ಕಪ್ ಕೂಡ ಸೂರ್ಯಕುಮಾರ್ ಯಾದವ್ ಅವರೇ ಪಕ್ಕ ಶೋರ್ ಆಗಿ ಇವರೇ ಕ್ಯಾಪ್ಟನ್ ಆಗೇ ಇರ್ತಾರೆ ಅಂತ BCCI ಕೂಡ ನಿರ್ಧಾರ ಮಾಡಿದೆ. ಅದೇ ರೀತಿಯಾಗಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಯಂಗ್ ಟೀಮ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸೂರ್ಯಕುಮಾರ್ ಯಾದವ್ ಅವರು ಆಬ್ವಿಯಸ್ಲಿ ಇರಲೇಬೇಕು ಕ್ಯಾಪ್ಟನ್ ಆಗಿ. ಅದೇ ರೀತಿಯಾಗಿ ಅಭಿಷೇಕ್ ಶರ್ಮಾ ಅಂತೂ ಹೋದ ಸೀರೀಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಅದೇ ಶ್ರೀಲಂಕಾ ಸೀರೀಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅದರ ಪ್ರಕಾರವಾಗಿ ಇಲ್ಲಿ ಆಯ್ಕೆ ಆಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಂಜು ಸ್ಯಾಮ್ಸನ್ ಅವರು ಆಯ್ಕೆ ಆಗಿದ್ದಾರೆ ವಿಕೆಟ್ ಕೀಪರ್ ಆಗಿ. ಇವರು ಜೆನ್ಯೂನ್ ವಿಕೆಟ್ ಕೀಪರ್ ಆಗಿ ಹಾಗೂ ಓಪನಿಂಗ್ ಸ್ಲಾಟ್ ಅಲ್ಲಿ ಆಟ ಆಡ್ಬೋದು. ಯಾಕಂತ ಹೇಳಿದ್ರೆ ಇನ್ನು ಚಾನ್ಸಸ್ ಹೆಚ್ಚು ಕ್ರಿಯೇಟ್ ಆಗ್ಲಿ ಅಂತ BCCI ಸಂಜು ಸ್ಯಾಮ್ಸನ್ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಅದೇ ರೀತಿಯಾಗಿ 4ನೇದಾಗಿ ರಿಂಕು ಸಿಂಗ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ, ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ವೈಸ್ ಕ್ಯಾಪ್ಟನ್ಸಿನೂ ಸಿಗ್ಲಿಲ್ಲ, ಅದೇ ರೀತಿಯಾಗಿ ಕ್ಯಾಪ್ಟನ್ಸಿನೂ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಆಲ್ರೌಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಮೂವ್ ಆಗ್ತಾರೆ. ಅದೇ ರೀತಿಯಾಗಿ ರಿಯಾನ್ ಪರಾಗ್ ಅವರು ಏನು T20 ಯಾವ ರೀತಿ ಯಂಗ್ಸ್ಟರ್ ಆಗಿರೋದ್ರಿಂದ ಯಾವ ರೀತಿ ಮಿಂಚ್ತಾರೆ ಅಂತ ನೋಡ್ಬೇಕಾಗಿದೆ. ಅದೇ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿ ಇವರಿಗೆಲ್ಲ ಪ್ಲೇಯಿಂಗ್ ಸ್ವಲ್ಪ ಚಾನ್ಸಸ್ ಸಿಗುವ ಸಂಖ್ಯೆ ಕಮ್ಮಿ ಆಗಿದೆ. ಅದೇ ರೀತಿಯಾಗಿ ಶಿವಮ್ ದುಬೆ, ಅದೇ ರೀತಿಯಾಗಿ ವಾಷಿಂಗ್ಟನ್ ಸುಂದರ್ ಸಿಕ್ಕಾಪಟ್ಟೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಶ್ರೀಲಂಕಾ ಸೀರೀಸ್ ಅಲ್ಲಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ. ಅದೇ ರೀತಿಯಾಗಿ ರವಿ ಬಿಷ್ಣೋಯಿ ಸ್ಪಿನ್ನಿಂಗ್ ಆಗಿ ಇಲ್ಲಿ ಚಹಲ್ ಅವರು ಕೂಡ ಅಂದ್ರೆ ನಾಟ್ ಸೆಲೆಕ್ಟ್ ಆಗಿದ್ದಾರೆ. ಚಹಲ್ ಅವ್ರಿಗೂ ಕೂಡ ನಿರಾಸೆ ಆಗಿದೆ. ಅದೇ ರೀತಿಯಾಗಿ ರವಿ ಬಿಷ್ಣೋಯಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ವರುಣ್ ಚಕ್ರವರ್ತಿ 2ನೇ ಜೆನ್ಯೂನ್ ಸ್ಪಿನ್ನರ್ ಆಗಿ ವರುಣ್ ಚಕ್ರವರ್ತಿ ಅವರು ಆಯ್ಕೆ ಆಗಿದ್ದಾರೆ. ಅದೇ ರೀತಿಯಾಗಿ ಮತ್ತೊಬ್ಬ ವಿಕೆಟ್ ಕೀಪಿಂಗ್ ಆಗಿ ಜಿತೇಶ್ ಶರ್ಮಾ ಅವರು ಆಯ್ಕೆ ಆಗಿದ್ದಾರೆ. ಅದೇ ರೀತಿಯಾಗಿ ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ, ಮಯಾಂಕ್ ಯಾದವ್, ಇಲ್ಲಿ ದೊಡ್ಡ ಮೂವ್ ಅಂತ ಹೇಳಿದೆ ಲಕ್ನೋ ಸೂಪರ್ ಜೈಂಟ್ಸ್ ನ ಯಂಗ್ಸ್ಟರ್ಸ್ ಜೆನ್ಯೂನ್ ಯಂಗ್ಸ್ಟರ್ ಆಗಿರುವಂತ ಮಯಾಂಕ್ ಯಾದವ್ ಅವರು, ಅಂದ್ರೆ 150 ಹೆಚ್ಚಿನ ಸ್ಪೀಡ್ ಅಲ್ಲಿ ಹಾಕುವಂತ ಮಯಾಂಕ್ ಯಾದವ್ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು 15 ಮೆಂಬರ್ ಸ್ಕ್ವಾಡ್ ನಮ್ಮ ಇಂಡಿಯಾದು T20 ವರ್ಸಸ್ ಬಾಂಗ್ಲಾದೇಶ್ ಜೊತೆ ಆಟ ಆಡುವಂತ T20 ಸೀರೀಸ್ಗೆ ಈ ರೀತಿ 15 ಮೆಂಬರ್ಸ್ ಸ್ಕ್ವಾಡ್ ಈ ರೀತಿ BCCI ರೆಡಿ ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಒಂದು ಚಾನ್ಸ್ ಏನಂತ ಹೇಳಿದ್ರೆ ಋತುರಾಜ್ ಗಾಯಕ್ವಾಡ್ ಅವರು ಯಾಕೆ ಸೆಲೆಕ್ಟ್ ಆಗ್ಲಿಲ್ಲ ಅಂತ, ಅಂದ್ರೆ ನಮ್ಮ ಇಂಡಿಯನ್ BCCI ಟೀಮ್ ಯಾಕೆ ಋತುರಾಜ್ ಗಾಯಕ್ವಾಡ್ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡ್ತಾ ಇಲ್ಲ ಅಂತ ದೊಡ್ಡ ಟೆನ್ಷನ್ ಆಗಿದೆ. ಯಾಕಂತ ಹೇಳಿದ್ರೆ ಆ ರೀತಿ ಏಷ್ಯಾ ಕಪ್ ಅಲ್ಲಿ ಲೀಡಿಂಗ್ ಕ್ಯಾಪ್ಟನ್ ಆಗಿರೋದ್ರಿಂದ, ಅಲ್ಲಿ ವಿನ್ ಮಾಡಿರುವಂತ ಕ್ಯಾಪ್ಟನ್ ಆಗಿರೋದ್ರಿಂದ, ಅದೇ ರೀತಿಯಾಗಿ ಇವರ ಸ್ಟಾಟ್ ಕೂಡ T20 ಹಾಗೂ ODI ಸೀರೀಸ್ ಅಲ್ಲೆಲ್ಲ ಕೂಡ ಒಳ್ಳೆನೆ ಇರೋದ್ರಿಂದ ಯಾಕೆ ಇವ್ರನ್ನ ಸೆಲೆಕ್ಟ್ ಮಾಡ್ತಿಲ್ಲ BCCI ಅನ್ನೋದು ದೊಡ್ಡ ಸುದ್ದಿ ಆಗಿದೆ. ಅದೇ ರೀತಿಯಾಗಿ ಒಳ್ಳೆ ಅವರೇಜ್ ಸ್ಟ್ರೈಕ್ ರೇಟ್ ಇರೋದ್ರಿಂದ ಸೆಲೆಕ್ಟ್ ಮಾಡ್ಲಿಲ್ಲ, ಅದೊಂದಾಯ್ತು. ಅದೇ ರೀತಿಯಾಗಿ ಇಲ್ಲಿ ಚಹಲ್, ಯಾಕೆ ಯಜುವೇಂದ್ರ ಚಹಲ್ ಅವ್ರನ್ನ ಕೂಡ ಸೆಲೆಕ್ಟ್ ಮಾಡ್ಲಿಲ್ಲ ಅನ್ನೋದು, ಯಾಕಂತ ಹೇಳಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ತೋರ್ತಿರೋ ಯಾಕೆ ಸೆಲೆಕ್ಟ್ ಮಾಡ್ಲಿಲ್ಲ BCCI 2 ಜನರನ್ನ. ಅದೇ ರೀತಿಯಾಗಿ 3ನೇದಾಗಿ ಇಶಾನ್ ಕಿಶನ್ ವಿಕೆಟ್ ಕೀಪಿಂಗ್ ಆಗಿರೋದ್ರಿಂದ, ಓಪನಿಂಗ್ ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಯಾಕೆ ಇವ್ರನ್ನು ಕೂಡ ಸೆಲೆಕ್ಟ್ ಮಾಡಿ, ಇವು 3 ಜನರನ್ನ BCCI ಯಾಕೆ ಸೆಲೆಕ್ಟ್ ಮಾಡ್ಲಿಲ್ಲ ಅಂತ ಏನಾದ್ರು ಪ್ರೆಸ್ ಮೀಟ್ ಅಲ್ಲಿ ಏನಾದ್ರು ತಿಳಿಸಿದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಇದು ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ಆಗಿತ್ತು. ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಇವರಿಬ್ಬರೇ ಇಲ್ಲಿ ಸೀನಿಯರ್ಸ್ ಆಗಿರೋದ್ರಿಂದ, ಅದೇ ರೀತಿಯಾಗಿ ಇಲ್ಲಿ ಹರ್ಷದೀಪ್ ಸಿಂಗ್ ಸ್ವಲ್ಪ ಸೀನಿಯರ್ಸ್ ಆಗಿರೋದ್ರಿಂದ ಇವ್ರು 3 ಜನ ಸೀನಿಯರ್ಸ್ ಗಳಾಗಿ ಈ ಟೀಮ್ ನಲ್ಲಿ ಇದ್ದಾರೆ. ಅದೇ ರೀತಿಯಾಗಿ T20 ಸೀರೀಸ್ ಏನ್ ನಡೀತಿದೆ ಎಲ್ಲ ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇರೋದ್ರಿಂದ ಎಲ್ಲ ಅಡ್ವಾಂಟೇಜ್ ನಮ್ಮ ಇಂಡಿಯಾಗೆ ಹೆಚ್ಚಿರೋದ್ರಿಂದ ಇದಿಷ್ಟು ಇಂಡಿಯಾ ಹಾಗೂ ಬಾಂಗ್ಲಾದೇಶ್ನ T20 ಸೀರೀಸ್ಗೆ 15 ಮೆಂಬರ್ಸ್ ಸ್ಕ್ವಾಡ್ ಆಗಿತ್ತು. ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.